ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ವಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಫ್ರಮ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಮಧ್ಯೆ ಮಧ್ಯೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಫ್ರಮ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟಾಗಿ ನೋಡಿ, ವಿಷಯ ಏನು ಅಂತ ನೀವು ತಿಳ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ. ಇದೇ ತಿಂಗಳು ಬಿಡುಗಡೆ ಆಗ್ತಾ ಇದೆ. ಅಂದರೆ ಅದು ಬಹಳ ಲೇಟಾಗಿ ಏನಲ್ಲ, ತುಂಬ ಬೇಗನೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ, ಡೇಟ್ ಯಾವಾಗ ಫಿಕ್ಸ್ ಆಗಿದೆ ಅನ್ನೋದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಜೊತೆಗೆ ಮೀಡಿಯಾದಲ್ಲಿ ಸಹ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಇವತ್ತು. ಹಾಗೆಯೇ ಸಾಕಷ್ಟು ಜನಕ್ಕೆ 18ನೇ ಕಂತಿನ ಹಣ ಸಹ ಬಂದಿಲ್ಲ. ಅದ್ರ ಬಗ್ಗೆ ಸಹ ನಾನು ಇವತ್ತು ತಿಳಿಸ್ಕೊಡ್ತೀನಿ. 9ನೇ ಕಂತಿಂದು ಹಣ ಯಾವಾಗ ಬರುತ್ತೆ, ಯಾವಾಗ ಬಿಡುಗಡೆ ಆಗ್ತಾ ಇದೆ, ಹಾಗೆ ಇಷ್ಟು ಬೇಗ ಯಾಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಏಪ್ರಿಲ್ 2nd ವೀಕಲ್ಲಿ 19ನೇ ಕಂತಿಂದು 2000 ಹಣ ಏನಿದೆ ಅಲ್ವಾ, ಅದು ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದೇ ತಿಂಗಳು 2 ಕಂತು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳೋದಾದ್ರೆ, ಈ 19ನೇ ಕಂತಿಂದು 2000 ಹಣ ಏನಿದೆ ಅಲ್ವಾ, ಅದು ಫೆಬ್ರವರಿ ತಿಂಗಳ ಹಣ ಆಗಿರುತ್ತೆ. ಅಂದರೆ ಅದು ನಿಮಗೆ ಮಾರ್ಚ್ ತಿಂಗಳಲ್ಲೇ ಬರಬೇಕಾಗಿದ್ದಂಥ ಹಣ ಆಗಿರುತ್ತೆ. ಮಾರ್ಚ್ನಲ್ಲಿ ಕೊಡದೇ ಇರೋದ್ರಿಂದ ಮಾರ್ಚ್ 30ನೇ ತಾರೀಕು 18ನೇ ಕಂತಿನ ಹಣ ಏನು ಡೆಪಾಸಿಟ್ ಮಾಡಿದ್ರು, ಸೊ ಇವಾಗ 19ನೇ ಕಂತಿನ ಹಣ ಅದನ್ನು ನಾವು ಮಾರ್ಚ್ನಲ್ಲೇ ಕೊಡಬೇಕಾಗಿತ್ತು. ಹಾಗಾಗಿ ಇದೇ ತಿಂಗಳಲ್ಲಿ ಅಂದರೆ ಏಪ್ರಿಲ್ 2nd ವೀಕ್ನಲ್ಲಿ 19ನೇ ಕಂತಿಂದ ಗೃಹಲಕ್ಷ್ಮಿ ಹಣ 2000ನ ಮತ್ತೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ವಾ, ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ. ಅಂದರೆ ಇವಾಗ ಪ್ರತಿಯೊಂದು ಮಹಿಳೆಗೂ 2000 ಕೊಡಬೇಕು ಅಂತ ಅಂದರೆ ಹೆಚ್ಚು ಕಮ್ಮಿ 2,500 ಕೋಟಿ ಅಂದಾಜು ಹಣ ಬಿಡುಗಡೆ ಮಾಡಬೇಕಾಗುತ್ತೆ. ಸೊ ಅದಷ್ಟು ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದ್ದಾರೆ. ಸೊ ಹಣ ಇವಾಗ ಆಲ್ರೆಡಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇದೆ. ಸೊ ಹಾಗಾಗಿ ನಿಮ್ಮ ಅಕೌಂಟಿಗೆ ಹಣ ಬಂದು ಡೆಪಾಸಿಟ್ ಆಗೋದು ತುಂಬ ಲೇಟ್ ಏನಾಗೋದಿಲ್ಲ. ತುಂಬ ಬೇಗನೆ ನಿಮಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಏನಿದೆ ಅಲ್ವಾ, 19ನೇ ಕಂತಿಂದು 2000 ಹಣ ಆದಷ್ಟು ಬೇಗನೆ ನಿಮ್ಮ ಅಕೌಂಟಿಗೆ ಬಂದು ಡೆಪಾಸಿಟ್ ಆಗುತ್ತೆ. ಇವಾಗ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂತು ಅಂದರೆ ಮುಗೀತು, ಅದು ನಿಮ್ಮ ಅಕೌಂಟಿಗೆ ಬಂದು ಡೆಪಾಸಿಟ್ ಆದಂಗೆ ಲೆಕ್ಕ. ಸೊ ಯಾರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗನೆ 19ನೇ ಕಂತಿಂದು ಗೃಹಲಕ್ಷ್ಮಿ ಹಣ 2000 ಏನಿದೆ ಅಲ್ವಾ, ಅದು ನಿಮ್ಗಳ ಅಕೌಂಟಿಗೆ ಬಂದು ಬೀಳುತ್ತೆ. ಇದೇನಪ್ಪ ಇಷ್ಟು ಬೇಗ 19ನೇ ಕಂತಿನ ಹಣ ಸಹ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ, ಈ ಮಾರ್ಚ್ ಅನ್ನೋದು ಒಂದು ಫಿನಾನ್ಷಿಯಲ್ ಮಂತ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇದು ಇಯರ್ ಎಂಡ್ಸ್, ಹಂಗಾಗಿ ಯಾವುದೇ ತರ ಹಣಕಾಸಿನ ವ್ಯವಹಾರನ ಬಾಕಿ ಉಳಿಸ್ಕೊಳ್ಳೋ ಹಾಗಿಲ್ಲ. ನಿಮಗೂ ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇರುತ್ತೆ. ಪ್ರತಿಯೊಂದು ಕಂಪ್ನಿ ಆಗಿರ್ಬೋದು, ಬರೀ ಕಂಪ್ನಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಎಸ್ಟೇಟ್ನಲ್ಲಿ ಸಹ ಮಾರ್ಚ್ನಲ್ಲೇ ಪೂರ್ತಿ ವರ್ಷದ ಪೂರ್ತಿ ಲೆಕ್ಕಾಚಾರ ಎಲ್ಲ ಮುಗಿಸ್ಬಿಡ್ತಾರೆ. ಇದೆಲ್ಲ ಪ್ರತಿಯೊಂದು ಹಳ್ಳಿನಲ್ಲಿ ತೋಟಕ್ಕೆ ಹೋಗೋರಿಗೂ ಗೊತ್ತಿರುತ್ತೆ. ಯಾವುದೇ ತರದ್ದು ಒಂದು ಹಣಕಾಸಿನ ವ್ಯವಹಾರನ ಉಳಿಸ್ಕೊಳ್ಳೋದಿಲ್ಲ, ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರನೇ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಸ್ನ ಅವರು ಪ್ರತಿಯೊಂದು ಲೆಕ್ಕಾಚಾರ ಎಲ್ಲ ಕ್ಲೋಸ್ ಮಾಡೋದಕ್ಕೋಸ್ಕರ ಏನು 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಅಂದರೆ ಫೆಬ್ರವರಿ ಮಂತಿಂದ ಏನಿತ್ತು ಅಲ್ವಾ, ಅದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿ ಅವ್ರ ಜವಾಬ್ದಾರಿ ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಏನಿದ್ದಾರೆ ಅಲ್ವಾ, ಅವರು ನಿಮ್ಗಳ ಅಕೌಂಟಿಗೆ ಹಣನ ಡೆಪಾಸಿಟ್ ಮಾಡೋದಷ್ಟೇ ಬಾಕಿ. 19ನೇ ಕಂತಿಂದು ಗೃಹಲಕ್ಷ್ಮಿ ಹಣನು ಈಗಾಗಲೇ ಕೊಡ್ಬೋದಿತ್ತು. ಏನಕ್ಕೆ ಸ್ವಲ್ಪ ಅಂದರೆ ಏಪ್ರಿಲ್ 2nd ವೀಕಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಈಗ ಒಂದು 50% ಜನಕ್ಕೆ ಅಷ್ಟೇ 18ನೇ ಕಂತಿನ ಹಣ ಬಂದು ಡೆಪಾಸಿಟ್ ಆಗಿದೆ. ಇನ್ನು ತುಂಬ ಒಂದು 50% ಜನಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಅದು 18ನೇ ಕಂತಿಂದು ಫಸ್ಟ್ ಕ್ಲೋಸ್ ಮಾಡಿಬಿಟ್ಟು ಅದಾದ ನಂತರ 19ನೇ ಕಂತಿಂದು ಗೃಹಲಕ್ಷ್ಮಿ ಹಣ ಏನಿದೆ ಅಲ್ವಾ, ಅದನ್ನು ಪ್ರತಿಯೊಬ್ಬರಿಗೂ ಡೆಪಾಸಿಟ್ ಮಾಡೋಣ ಅಂತ ಏಪ್ರಿಲ್ 2nd ವೀಕಲ್ಲಿ ಬಿಡುಗಡೆ ಮಾಡ್ತೀವಿ, ಅಂದರೆ ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡ್ತೀವಿ ಅನ್ನೋದನ್ನ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಖಾಂತರ ಒಂದು ಇನ್ಫಾರ್ಮೇಶನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ. 18ನೇ ಕಂತಿಂದು ಬ್ಯಾಲೆನ್ಸ್ ಇನ್ನೊಂದು 50% ಏನಿದೆ ಅಲ್ವಾ, ಅವ್ರಿಗೆಲ್ಲ ಇನ್ನೊಂದು 3-4 ಡೇಸಲ್ಲಿ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಬಂದು ಬೀಳುತ್ತೆ. ಅದಾದ ನಂತರ 19ನೇ ಕಂತಿನ ಹಣ ಏನಿದೆ ಅಲ್ವಾ, ಅದನ್ನ ಪ್ರತಿಯೊಬ್ಬರಿಗೂ ಡೆಪಾಸಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್, ಒಂದಿನ ಇಷ್ಟು ಜಿಲ್ಲೆ, ನೆಕ್ಸ್ಟ್ ಡೇ ಇಷ್ಟು ಜಿಲ್ಲೆ, ಒಂದಿಷ್ಟು ಡಿವೈಡ್ ಮಾಡ್ಕೊಳ್ಬಿಟ್ಟು 19ನೇ ಕಂತಿನ ಹಣ ಸಹ ನಿಮ್ಗೆಲ್ಲರಿಗೂ ಡೆಪಾಸಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಯಾರೂ ಅಂದರೆ ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಇವಾಗ ಅವ್ರಿಗೆ ಬಂದಿದೆ, ಪಕ್ಕದ ಮನೆಯವ್ರಿಗೆ ಬಂದಿದೆ, ನಮ್ಮ ರಿಲೇಟಿವ್ಸಿಗೆಲ್ಲ ಬಂದಿದೆ ಅಂತ ನನಗಿನ್ನೂ ಬಂದಿಲ್ವಲ್ಲಪ್ಪ ಅಂತ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಆಬ್ವಿಯಸ್ಲಿ ಆಗೇ ಆಗುತ್ತೆ. ಯಾಕಂದರೆ ಪಕ್ಕದ ಮನೆಯವ್ರಿಗೆ ಬಂದಿದೆ, ನಮಗಿನ್ನೂ ಬಂದಿಲ್ಲ, ನಮಗಿಬ್ರಿಗೂ ಒಟ್ಟಿಗೆ ಬರ್ತಾ ಇತ್ತು ಇಷ್ಟು ದಿನ, ಅಥವಾ ಇಬ್ಬರು ಒಟ್ಟಿಗೆ ಅಪ್ಲೈ ಮಾಡಿದ್ವಿ, ಅವ್ರಿಗೆ ಬಂತಲ್ಲ ನಮಗಿನ್ನೂ ಬಂದಿಲ್ವಲ್ಲ ಅಂತ ಅಷ್ಟೊಂದು ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಏನಿರೋದಿಲ್ಲ. ಪ್ರತಿಯೊಬ್ಬರಿಗೂ ಈ 18ನೇ ಕಂತಿನ ಹಣ ಏನಿದೆ, 17ನೇ ಕಂತಿನ ಹಣ ಏನಿದೆ ಅದಷ್ಟು ಬಂದು ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಆಗೇ ಆಗುತ್ತೆ. ಈ ಇನ್ಫಾರ್ಮೇಷನ್ ನಾವು ಹೇಳ್ತಾ ಇಲ್ಲ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೆ ಮೀಡಿಯಾ ಮುಂದೆ ಪ್ರತಿಯೊಬ್ಬರಿಗೂ ವಿಷಯ ಗೊತ್ತಾಗ್ಲಿ ಅಂತ ಹೇಳಿರೋದು. ನ್ಯೂಸ್ ನೋಡ್ತಿರಲ್ವಾ, ಅವ್ರಿಗೆಲ್ಲ ಗೊತ್ತಿರುತ್ತೆ ಹಣ ಯಾವಾಗ ಬಿಡುಗಡೆ ಮಾಡಿದ್ದಾರೆ, ಯಾವಾಗ ನೆಕ್ಸ್ಟ್ ಯಾವಾಗ ಡೆಪಾಸಿಟ್ ಮಾಡ್ತಾರೆ ಅನ್ನೋದನ್ನ. ಇನ್ನು ಬಹಳಷ್ಟು ಜನ ನಮಗಿನ್ನು 17ನೇ ಕಂತಿಂದೇ ಬಂದಿಲ್ಲ, 16ನೇ ಕಂತಿಂದೇ ಬಂದಿಲ್ಲ, ನೀವಾಗಲೇ 19ನೇ ಕಂತಿನ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಮಗೆಲ್ಲ ದುಡ್ಡು ಬರುತ್ತೋ ಬರೋದಿಲ್ವೋ ಅಂತ ತುಂಬ ಸಾಕಷ್ಟು ಗೊಂದಲ ಇರುತ್ತೆ. ದಯವಿಟ್ಟು ಯಾರೂ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ 2000 ಹಣ ಏನಿದೆ ಅಲ್ವಾ, ನಿಮ್ಗೆಲ್ರಿಗೂ ಬಂದೇ ಬರುತ್ತೆ. ಇವಾಗ ನಿಮ್ಗೆ ಎಷ್ಟನೇ ಕಂತು, ಎಕ್ಸಾಂಪಲ್ ಯಾವಾಗ ಒಂದು 15ನೇ ಕಂತು ಬ್ಯಾಲೆನ್ಸ್ ಇದೆ ಅಂದರೆ ಮೊದಲು 15ನೇ ಕಂತು ಬರುತ್ತೆ, ಅದಾಗಿ ನೆಕ್ಸ್ಟ್ ಒಂದು 2 ಡೇಸ್ಗೆ 16ನೇ ಕಂತು ಬರುತ್ತೆ. ಅದು ನೆಕ್ಸ್ಟ್ ಒಂದು 2 ಡೇಸ್ ಅಥವಾ 1 ಡೇ ಅಥವಾ ಇಲ್ಲ ಅವತ್ತೇ ಮಧ್ಯಾಹ್ನ ಆಗಿರ್ಬೋದು, ಇಲ್ಲ ಅವತ್ತೇ ಸಂಜೆ ಆಗಿರ್ಬೋದು, ನಿಮ್ಮ ಅಕೌಂಟ್ಗೆ ಬ್ಯಾಲೆನ್ಸ್ ಹಣ ಬಂದುಬಿಟ್ಟು ನೆಕ್ಸ್ಟ್ ಕಂತು ಏನಿದೆ ಅಲ್ವಾ ಅದು ಬರುತ್ತೆ. ಯಾರೂ ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯಾಕೆಂದರೆ ಆಲ್ರೆಡಿ DBT ಮುಖಾಂತರ ನಿಮ್ಗಳ ಅಕೌಂಟಿಗೆ ಹಣ ಬರೋದ್ರಿಂದ ಅವ್ರು ವರ್ಗಾವಣೆ ಮಾಡಿರ್ತಾರೆ. ಅದು ನಿಮ್ಮ ಅಕೌಂಟಿಗೆ ಬರೋದು ಸ್ವಲ್ಪ ತಡ ಆಗ್ಬೋದು ಅಷ್ಟೇ, ಆದರೆ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ ಹಣ. ಬ್ಯಾಲೆನ್ಸ್ ಹಣ ಏನಿದೆ ಅಲ್ವಾ, 15, 16, 17, 18 ಇದಿಷ್ಟು ಕಂತುಗಳು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮಂತ್ದು ಅಂದರೆ 19ನೇ ಕಂತುದು ಫೆಬ್ರವರಿ ತಿಂಗಳಿಂದ ಏನು ಹಣ ಇದೆ ಅಲ್ವಾ 2000, ಅದು ನಿಮ್ಮ ಅಕೌಂಟಿಗೆ ಬರುತ್ತೆ. ಹಾಗೆಯೇ ಯಾರಿಗೆಲ್ಲ 17ನೇ ಕಂತು 18ನೇ ಕಂತಿಂದು ಅಥವಾ 15, 16ನೇ ಕಂತಿದ್ದು ಹಣ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಮೂಲಕ ನಮಗೂ ತಿಳಿಸಿ. ನಾನು ಯಾಕೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಕಮೆಂಟ್ ಮಾಡೋದ್ರಿಂದ ನೆಕ್ಸ್ಟು ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅನ್ನೋದು ಹೀಗೆ ಒಬ್ರಿಂದ ಒಬ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಇವಾಗ ಒಂದು 4 ಜನ ಕುತ್ಕೊಂಡು ಮಾತಾಡ್ತಾ ಇದ್ರೆ ನನಗೆ ಬಂದಿದೆ ನಿನಗೆ ಬಂದಿದೆ ಅಂತ ಡಿಸ್ಕಸ್ ಮಾಡ್ಕೋತೀವಿ. ಹಾಗೆಯೇ ಅವ್ರಿಗೆ ಬಂದಿದೆ ಇವ್ರಿಗೆ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಒಬ್ಬರಿಂದ ಒಬ್ಬರಿಗೆ ವಿಷಯ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗೆಯೇ ಇದು ಸಹ ಈ ಯೂಟ್ಯೂಬ್ ಅನ್ನೋದು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ, ನಾವು ಪಬ್ಲಿಕಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ವಿಷಯ ಸ್ಪ್ರೆಡ್ ಆಗಿ, ಎಕ್ಸಾಂಪಲ್ ಯಾರೋ ಒಬ್ರು ಶೇರ್ ಮಾಡಿರ್ತಾರೆ, ಇವ್ರಿಗೆ ಬಂದಿಲ್ಲ ಈ ಜಿಲ್ಲೆಗೆ ಬಂದಿದೆ ನೀವೇನು ಮಾಡಿ ಅಂತ, ನಿಮಗೆ ಬಂದಿದೆಯಾ ಅದು ಯಾವ ಜಿಲ್ಲೆ ಅನ್ನೋದನ್ನ ಮೆನ್ಷನ್ ಮಾಡಿಬಿಟ್ಟು ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೂ ಯಾವ ಜಿಲ್ಲೆಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ. ಅದನ್ನ ನಾನೇನು ಮಾಡೋದಕ್ಕಾಗೋದಿಲ್ಲ. ಆದರೆ ಕಮೆಂಟ್ ಜಾಸ್ತಿ ಮಾಡಿದಷ್ಟು ಅಥವಾ ಶೇರ್ ಜಾಸ್ತಿ ಮಾಡಿದಷ್ಟು ಸರ್ಕಾರದವರೆಗೂ ಮುಟ್ಟೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಾವು ಪಬ್ಲಿಕಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ, ಏನೋ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಾ ಇಲ್ಲ. ಎಕ್ಸಾಂಪಲ್ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ರೆ ಒಂದು ನಮ್ಮ ಕಾಂಟ್ಯಾಕ್ಟಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಮಾತ್ರ ನೋಡ್ತಾರೆ. ಬಟ್ ಯೂಟ್ಯೂಬ್ ಅನ್ನೋದು ಆಗಲ್ಲ, ತುಂಬ ಜನ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ, ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡ್ತಾನೆ ಇರ್ತಾರೆ. ಅಂದರೆ ನನ್ನ ವೀಡಿಯೋ ಅಂತ ಅಲ್ಲ, ನೀವು ಯಾವ ವೀಡಿಯೋ ನೋಡ್ತೀರಾ ಅಲ್ವಾ, ಎಕ್ಸಾಂಪಲ್ ಗೃಹಲಕ್ಷ್ಮಿ ಬಗ್ಗೆ ಯಾವ ವೀಡಿಯೋ ನೋಡ್ತೀರಲ್ವಾ ಪ್ರತಿಯೊಂದಕ್ಕೂ ಕಮೆಂಟ್ ಮಾಡ್ತಾ ಹೋಗಿ. ಯಾಕೆ ಅಂದರೆ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ನ ನೀವು ತಿಳಿಸೋದ್ರಿಂದ ಒಬ್ಬರಿಂದ ಒಬ್ರಿಗೆ ಗೊತ್ತಾಗುತ್ತೆ. ಇದು ಬಹುಶಃ ಸರ್ಕಾರದವ್ರಿಗೂ ಮುಟ್ಬೋದು. ಯಾಕಂದರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಲು ತುಂಬ ಗ್ರೋತ್ ಇರುತ್ತೆ. ಎಕ್ಸಾಂಪಲ್ ಇವಾಗ ಸೌಜನ್ಯ ಕೇಸ್ತೆ ಇರ್ಬೋದು, ಅವ್ರು 1 crore ವ್ಯೂಸ್ ಹೋಗಿದೆ. ಸೊ ಹಾಗಾಗಿ ಆ ಥರದವರು ಇರ್ತಾರೆ. ಆ ಥರದ ವೀಡಿಯೋಗಳಿಗೆಲ್ಲ ಕಮೆಂಟ್ ಮಾಡೋದ್ರಿಂದ ನೆಕ್ಸ್ಟ್ ಜಾಸ್ತಿ ವಿಷಯ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇದು ಹಾಗೇನೆ, ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅನ್ನೋದನ್ನ ಆದಷ್ಟು ಕಮೆಂಟ್ ಮೂಲಕ ತಿಳಿಸೋದಕ್ಕೆ ಟ್ರೈ ಮಾಡಿ. ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಪ್ರತಿಯೊಬ್ಬರಿಗೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯಾವ ಡಿಸ್ಟ್ರಿಕ್ಟ್ ಹೋಗಿದೆ, ಯಾವ ಡಿಸ್ಟ್ರಿಕ್ಗೆ ಫಸ್ಟ್ ಬಂದಿದೆ, ಇನ್ನು ಯಾವ ಡಿಸ್ಟ್ರಿಕ್ಗೆ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು ವಿಷಯಕ್ಕೆ ಬರೋದಾದರೆ ಅನ್ನಭಾಗ್ಯ. ಈ ತಿಂಗಳು ಅನ್ನಭಾಗ್ಯದ್ದು ದುಡ್ಡು ಬಂದಿಲ್ಲ, ಅದ್ರ ಬದಲಾಗಿ ಅಕ್ಕಿನೇ ಕೊಟ್ಟಿದ್ದಾರೆ. ತುಂಬ ಜನ ಅಕ್ಕಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಕ್ಸಾಂಪಲ್ ಇವಾಗ ಜನ ಜಾಸ್ತಿ ಇರೋ ಮನೆಯಲ್ಲಿ ಆದರೆ 1 ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಹೋಗ್ತಾ ಇದೆ. ಅಂದರೆ ಇವಾಗ ಒಂದು 5 ಜನ 6 ಜನ 7 ಜನ ಇದ್ದರೆ ಒಬ್ರಿಗೆ 15 kg ಹೋಗ್ತಾ ಇದೆ. ಅಂದರೆ ಕೇಂದ್ರ ಸರ್ಕಾರದಿಂದನೂ 5 kg ಕೊಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದ್ದು 5 kg, ರಾಜ್ಯ ಸರ್ಕಾರದ್ದು 10 kg, ಟೋಟಲ್ ಸೇರಿ 15 kg ಆಗುತ್ತೆ. ಒಂದು ಮನೆಗೆ ಒಬ್ರಿಗೆ 15 kg ಅಂತ ಅಂದರೆ 5-6 ಜನ ಇದ್ದ ಮನೆಗೆಲ್ಲ 1 ಕ್ವಿಂಟಲ್ ಗಟ್ಟಲೆ ಹೋಗುತ್ತೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ,
ಸೊಸೈಟಿ ಅಕ್ಕಿ ತೊಗೊಂಡೋಗ್ಬಿಟ್ಟು ಅಂಗಡಿನಲ್ಲಿ ಮಾರಿ ಒಳ್ಳೆ ಅಕ್ಕಿ ತೊಗೊಂಡ್ಬಂದು ಊಟ ಮಾಡೋಣ ಅನ್ನೋ ಒಂದು ಯೋಚನೆಯಿಂದ ಆ ಥರ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಯಾರು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸರ್ಕಾರದಿಂದ ರೂಲ್ಸ್ ಮಾಡಿದ್ದಾರೆ ಇವಾಗ ಈ ಥರ ಮಾಡ್ತೀರಾ ಅಂತಾನೆ. ಅಕಸ್ಮಾತ್ ನೀವೇನಾದರೂ ಆ ಥರ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಮ ಕಾರ್ಡ್ನ ಸೀಸ್ ಮಾಡ್ತಾರೆ, ಮತ್ತು ಅಕ್ಕಿ ಸೀಸ್ ಮಾಡ್ತಾರೆ, ಮತ್ತು ಸುಮ್ಮನೆ ಕಂಪ್ಲೇಂಟ್ ಆಗುತ್ತೆ. ಆ ಥರ ಎಲ್ಲ ಏನು ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆದಷ್ಟು ಮನೇಲೇ ತಿನ್ನಿ ಅಕ್ಕಿನ, ಅಥವಾ ಬೇರೆ ಏನಾದರೂ ಪರ್ಪಸ್ಸಿಗೆ ಯೂಸ್ ಮಾಡಿ, ಅಂದರೆ ಇಡ್ಲಿ, ದೋಸೆ, ರೊಟ್ಟಿ ಅಥವಾ ಕಡುಬು ಈ ಥರ ಏನಾದರೂ ಮಾಡೋದಕ್ಕೆ ಯೂಸ್ ಮಾಡಿಕೊಂಡು ಅಕ್ಕಿನ ಆದಷ್ಟು ಮನೆಯಲ್ಲೇ ಬಳಸಿ. ದಯವಿಟ್ಟು ಯಾರು ಅಂಗಡಿಗಳಿಗೆಲ್ಲ ಮಾರೋದಕ್ಕೆ ಹೋಗ್ಬಿಡಿ. ಸುಮ್ಮನೆ ನಿಮಗೂ ತೊಂದರೆ, ಅಂಗಡಿಗಳಿಗೆ ಮಾರೋಕ್ಕೆ ಹೋದರೆ, ಮತ್ತು ತಗೊಳ್ಳೋರಿಗೂ ತೊಂದರೆ ಆಗುತ್ತೆ. ಸರ್ಕಾರದವರು ಏನೋ ಒಂದು ರೂಲ್ಸ್ ಮಾಡಿದ್ದಾರೆ ಅಂದರೆ ಅದನ್ನ ನಾವು ಫಾಲೋ ಮಾಡಿ ನಾವು ಅಪ್ಲೈ ಮಾಡಿಕೊಂಡು ಅವ್ರ ಜೊತೆಗೆ ಹೋಗೋದಕ್ಕೆ ಪ್ರಯತ್ನ ಪಡೋಣ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಸುಮ್ಮನೆ ಈಗ ತುಂಬ ಕಷ್ಟಪಟ್ಟು ಕೆಲವರೆಲ್ಲ ಕಾರ್ಡ್ ಮಾಡಿಸ್ಕೊಂಡಿರ್ತೀರಾ, ಏನೋ ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದೇನೋ ಆಗಿ ಸುಮ್ಮನೆ ಕಾರ್ಡೆಲ್ಲ ಕ್ಯಾನ್ಸಲ್ ಆದರೆ ನಿಮಗೂ ಪ್ರಾಬ್ಲಮ್. ನೆಕ್ಸ್ಟ್ ಫ್ಯೂಚರಲ್ಲಿ ಕಾರ್ಡ್ ತಗೊಳ್ಳೋದಕ್ಕೆ ತೊಂದರೆ ಆದರೂ ಆಗ್ಬೋದು. ಸೊ ಅದಕ್ಕೋಸ್ಕರ ಈ ವಿಷಯನ ಈ ವಿಡಿಯೋನಲ್ಲಿ ಆ್ಯಡ್ ಆನ್ ಮಾಡಿ ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಇನ್ಫಾರ್ಮೇಷನ್ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೂ ಏನಾದರೂ ಯೂಸ್ಫುಲ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಏನಾದರೂ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.